ಇವತ್ತು ನಾವೆಲ್ಲ ಕಾಂಗ್ರೆಸ್ನ ವಿಚಾರವನ್ನ ಪ್ರಚಾರ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಆಚಾರ ವಿಚಾರ ಏನಿದೆ ಈ ದೇಶಕ್ಕೆ ಒಂದು ದೊಡ್ಡ ಶಕ್ತಿ. ಈ ದೇಶದ ಇತಿಹಾಸನೇ ಕಾಂಗ್ರೆಸ್ ಪಕ್ಷದ ಇತಿಹಾಸ. ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ. ಇವತ್ತು ನಾವು ಪ್ರಜಾಧ್ವನಿ ಯಾತ್ರೆಯನ್ನ ನಾವು ಬೆಳಗಾಮಿಂದ ಪ್ರಾರಂಭ ಮಾಡಿದು. ಬೆಳಗಾಮಲ್ಲಿ ಗಾಂಧಿ ಬಾವಿಲಿ ಬೆಳಗಾಂನಲ್ಲಿರುವಂತಹ ಗಾಂಧಿ ಬಾವಿಲಿ ನೀರನ್ನು ತೆಗೆದು ನಾನು, ಸಿದ್ದರಾಮಯ್ಯರು, ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮಣ್ ನಮ್ಮ ಚಿಂಗ್ಲೆಯವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವೆಲ್ಲ ಸೇರಿ ಆ ನೀರನ್ನು ಚೆಲ್ದಿ ರಸ್ತೆಗೆ ಕಸ ಗುಡಿಸಿ ಚಿಕ್ಕೋಡಿಗೆ ಬಂದು ಈ ಪ್ರಜಾಧ್ವನಿ ಯಾತ್ರೆಗೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದ್ರು. ಬಂದು ನಾವು ಈ ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಮಾಡಿದ್ದು. ಆ ಯಾತ್ರೆಯಲ್ಲಿ ನಿಮ್ಮ ಮೇಲೆ ನಮಗೆ ಬಹಳ ನಂಬಿಕೆ. ಬೆಳಗಾವಿ ಮತ್ತು ಚಿಕ್ಕೋಡಿ ಪಾರ್ಲಿಮೆಂಟ್ ಕ್ಷೇತ್ರದವರು ಬಂದು ನಿಮ್ಮ ಮೇಲೆ ಅಪಾರವಾದಂಥ ನಂಬಿಕೆಯನ್ನ ಇದ್ದ ದೃಷ್ಟಿಯಿಂದ ನಮ್ಮ ಯಾತ್ರೆಯನ್ನ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಪ್ರಾರಂಭವನ್ನು ಮಾಡಿದ್ದು. ಆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮೊದಲನೆಯ ಗ್ಯಾರಂಟಿ ನಮ್ಮ ಗೃಹ ಜ್ಯೋತಿ 200 ಯೂನಿಟ್ ಮಹಾತ್ಮ ಗಾಂಧೀಜಿಯವರ ಬಾವಿಯಿಂದ ಅಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲಿ ಚಿಕ್ಕೋಡಿಗೆ ಬಂದು ಲಕ್ಷ್ಮಣ್ ಚಿಂಗ್ಲೆ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಿ ಈ ಗೃಹ ಜ್ಯೋತಿಗೆ 200 ಯೂನಿಟ್ ಅಂತೇಳಿ ಆವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಅವರ ಕೈಯಲ್ಲಿ ಉದ್ಘಾಟನೆಯನ್ನ ಇವತ್ತು ನಾವು ಮಾಡಿಸ್ತು. ಅದಾದ ಮೇಲೆ 5 ಗ್ಯಾರಂಟಿಗಳನ್ನ ಒಂದೊಂದಾಗಿ ಪ್ರಾರಂಭ ಮಾಡಿದವು. ನಮಗೆ ಒಂದು ಭರವಸೆ ಇದೆ. ಇವತ್ತು ಲಕ್ಷ್ಮಣ್ ಸವದಿ ಅವರು ಹೇಳಿದ್ರು, ನಾವು ಸತೀಶ್ ಅವರ ಮಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತ. ನಾವು KPCC ಅವರು ನಮ್ಮ ಗುಟ್ಟನ್ನ ನಾವು ಹೇಳ್ತಿರ್ಲಿಲ್ಲ. ಎಲ್ಲರಿಗೂ ನಾವು ಗಾಳ ಹಾಕ್ತಾ ಇದ್ದೋ. ಎಲ್ಲರಿಗೂ ಕೊನೆಗೆ ಗಾಳ ಹಾಕಿ ನಮ್ಮ ಮಾಹಿತಿ ಪುತ್ರಿ ಇಬ್ಬರನ್ನ ಸೇರಿ ನಾವು ಈ ಬೆಳಗಾವಿಗೆ ನಿಲ್ಲಿಸಿದ್ರೆ 2 ಸೀಟನ್ನ ಗೆಲ್ತೀವಿ ಅಂತ ಹೇಳಿ ನಮ್ಮ ಎಲ್ಲ ವರದಿಗಳು ಬಂತು. ಅದಕ್ಕೋಸ್ಕರ ನಾವು ಸತೀಶ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ಗೆಲ್ಲೇಬೇಕು. ನಮ್ಮ ಹೆಣ್ಮಗಳು ಪಾರ್ಲಿಮೆಂಟ್ಗೆ ಹೋಗಿ ನಮ್ಮ ವೀರ ಚೆನ್ನಮ್ಮನ ತರ, ರಾಣಿ ಚೆನ್ನಮ್ಮನ ತರ ಅಲ್ಲಿ ನಮ್ಮನ್ನ ಪ್ರತಿಬಿಂಬಿಸಬೇಕು ಅಂತ ಹೇಳಿ ಇವತ್ತು ನಾವು ಲೋಕಸಭೆಗೆ ನೀವೆಲ್ಲ ಕಳಿಸ್ಬೇಕು ಅಂತ ಕೇಳಲಿಕ್ಕೋಸ್ಕರ ಬಂದಿದ್ದೇವೆ. ಆದ್ರಿಂದ ನನಗೆ ವಿಶ್ವಾಸ ಇದೆ. ಒಂದು ಬರ್ಕೊಳ್ಳಿ ನಾನೇನ್ ಹೇಳ್ತಾ ಇದ್ದೀನಿ ಅಂತ. ಇಡೀ ರಾಜ್ಯದಲ್ಲಿ 28 ಸೀಟಲ್ಲಿ ಮೊದಲನೇ ಸೀಟು ಅತಿ ಹೆಚ್ಚು ಓಟ್ನಿಂದ ಆಯ್ಕೆ ಆಗಿದ್ದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ನಮ್ಮ ಅಭ್ಯರ್ಥಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಮ್ಮ ಹೆಣ್ಮಗಳು ಬಹಳ ವಿದ್ಯಾವಂತೆ ಇದ್ದಾಳೆ, ಬುದ್ಧಿವಂತೆ ಇದ್ದಾಳೆ, ಪ್ರಜ್ಞಾವಂತಿಕೆ ಇದ್ದಾಳೆ. ಬಹುಶಃ ಮುಂದಿನ ಇತಿಹಾಸಕ್ಕೆ ಹಿಂದೆ ಯಾರು ಕೂಡ ಇಂಥ ಒಂದು ಯುವ ಹೆಣ್ಮಗಳು ನಮ್ಮ ಲೋಕಸಭೆಯ ಇತಿಹಾಸದಲ್ಲೇ ಈ ನಮ್ಮ ರಾಜ್ಯದಿಂದ ಯಾರು ಕೂಡ ಪ್ರತಿನಿಧಿಸಬಾರದು, ಅಷ್ಟು ಗೌರವವನ್ನ ನಮ್ಮ ರಾಜ್ಯಕ್ಕೆ ತರ್ತಾರೆ ಅನ್ನೋ ಒಂದು ವಿಶ್ವಾಸ ಇವತ್ತು ನಮ್ಮ ಹೆಣ್ಮಗಳ ಮೇಲೆ ಇವತ್ತು ಇದೆ. ಆದ್ರಿಂದ ನಿಮ್ಮೆಲ್ಲರೂ ಕೂಡ ಇವತ್ತು ಇಂಥ ಒಂದು ಪವಿತ್ರವಾದಂಥ ಅವಕಾಶ ನಿಮ್ಮ ಕೈಲಿದೆ. ಇದು ಬೇರೆ ಯಾರ ಕೈಲಿಲ್ಲ. ಎಲ್ಲ ಶಾಸಕರು ಕೂಡ ಎಲ್ಲ ಒಗ್ಗಟ್ಟಿನಿಂದ ನಾವೆಲ್ಲಿ ಎರಡು ಕಡೆ ನಾವು ಸೋತಿರ್ಬೋದು,
ಅಲ್ಲೂ ಕೂಡ ನಮಗೆ ಬಹಳ ಒಂದು ಉತ್ತಮವಾದಂಥ ವಾತಾವರಣ ನಮಗೆಲ್ಲ ಕೂಡ ಇವತ್ತು ಬರೀತಾ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಅಧಿಕಾರಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನೀವು ಬೆಳಗಾಮಲ್ಲೂ ನಮಗೆ ಹೆಚ್ಚಿಗೆ ಸೀಟನ್ನು ಕೊಟ್ಟಿದ್ದೀರಿ. ನಮ್ಮಲ್ಲೇ ಒಂದು 2 ಕಡೆ ತಪ್ಪಾಯಿತು, 2 ಸೀಟನ್ನು ನಾವು ಸೋತಿರ್ಬೋದು. ಆದರೆ ಒಟ್ಟಾರೆ ನಮ್ಮ ಫಲಿತಾಂಶ ಇಡೀ ನಮ್ಮ ಜಿಲ್ಲೆಯಲ್ಲಿ ಒಂದು ಮಟ್ಟಕ್ಕೆ ಬಿಜೆಪಿಗಿನ್ನ ಉತ್ತಮ ಮಟ್ಟಕ್ಕೆ ಆಗಿರೋದ್ರಿಂದ 136 ಸೀಟ್ ನಮಗೆ ಬಂತು. 136 ಸೀಟ್ ಬಂದವರಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರಿಗೂ ಕೂಡ ಬಂದು ನಾವೆಲ್ಲ ಕೇಳಿದ್ದು ನಮ್ಗೆ ಅವಕಾಶ ಮಾಡಿಕೊಡಿ ಅಂತೇಳಿ. ನಾನು ಬಿಜೆಪಿ ಅವ್ರಿಗೆ ನೀವೆಲ್ಲ ಕೇಳಬೇಕು, ಆಯ್ತು ನೀವು ಆಯ್ಕೆ ಆಗಿದ್ದೀರಿ, 2 ಬಾರಿ ಹಿಂದೆ ಬಿಜೆಪಿ ಅವರು ಕೂಡ ನಿಮ್ಮ ಜಿಲ್ಲೆಯಲ್ಲಿ ಗೆದ್ದಿದ್ರು. ನಿಮ್ಮ ಲೋಕಸಭೆಗೆ ನಿಮ್ಮ ಅಭ್ಯರ್ಥಿಯನ್ನೇ ನಾವು ಆಯ್ಕೆ ಮಾಡಿ ಕಳಿಸಿದ್ದೋ, ನೀವೇನು ಮಾಡಿದ್ರಿ? ನಿಮ್ಮ ಅಭ್ಯರ್ಥಿ ಏನು ಮಾಡಿದ್ರು ನೀವು ಕೇಳಬೇಕು. ಆಯ್ತು, ಮೋದಿ ಅವರು 300 ಸೀಟ್ಗೂ ಹೆಚ್ಚು ಬಂದರು, ಬಿಜೆಪಿ ಅವರು ಕೇಂದ್ರದಲ್ಲಿ ಅಧಿಕಾರ ಇತ್ತು. ನಾನು ನಿಮ್ಗೆ ಕೇಳ್ತಾ ಇದ್ದೇನೆ, ನಿಮ್ಮ ಬದುಕಿನಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ನಮ್ಮ ಕಾಂಗ್ರೆಸ್ ಬಿಟ್ಬಿಡಿ, ನಾವು ಕಾಂಗ್ರೆಸ್ ಕೊಟ್ಟಂತ ಕಾರ್ಯಕ್ರಮ ಬಿಡಿ. ಬಿಜೆಪಿ ಸರ್ಕಾರದಿಂದ ನಿಮ್ಗೆ ಏನಾದ್ರು ನಿಮ್ಮ ಬದುಕಿನಲ್ಲಿ ಬದಲಾವಣೆ ತಂತ? ನಿಮ್ಮ ರೈತರಿಗೆ ಆದಾಯ ಡಬಲ್ ಆಯ್ತಾ? ರೈತರಿಗೆ ಏನಾದ್ರು ಆದಾಯ ಡಬಲ್ ಆಯ್ತಾ? ಈಗ ಸೌದಿ ಅವರೇನೋ 15 ಲಕ್ಷ ರೂಪಾಯಿ ಬಗ್ಗೆ ನಿಮ್ಮ ಅಕೌಂಟ್ಗೆ ಮಾತಾಡಿದ್ರು. ಜನ್ಧನ್ ಅಕೌಂಟ್ ಓಪನ್ ಮಾಡಿ, ಅವರು ಆಗ ಅಲ್ಲೇ ಇದ್ದು ಜನ್ಧನ್ ಅಕೌಂಟ್ ಕೊಡಿಸ್ತೀನಿ ಅಂತ ಸೌದಿಯವರು ಕೂಡ ಹೇಳ್ತಾ ಇದ್ರು. ಕೊಡ್ಲಿಲ್ಲ ಅಂತೇಳಿ ಈಗ ನಿಮ್ಮ ಹತ್ರಕ್ಕೆ ನಮ್ಮ ಹತ್ರಕ್ಕೆ ಇದು ಸರೋಗ್ಲಿಲ್ಲ, ಈ ಪಾರ್ಟಿ ನುಡಿದಂತೆ ನಡೀಲಿಲ್ಲ ಅಂತೇಳಿ ಇವತ್ತು ನಮಗೆ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ನಮ್ಗೆ ಒಳ್ಳೆ ಸಮಯದಲ್ಲಿ ಒಳ್ಳೆ ಟೈಮು ಗಳಿಗೆ ಫಸ್ಟ್ ಕ್ಲಾಸ್ ಆಗಿ ನೋಡಿ ಇವತ್ತು ನಮ್ಮ ಪಕ್ಷಕ್ಕೆ ಬಂದು ಸೇರಿ ಈಗ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರಾಗಿದ್ದಾರೆ. ಈಗ ನೀವು ಅವರೆಲ್ಲ ಸೇರಿ ಇವತ್ತು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ರೈತರು ಯುವಕರು ವಿಚಾರ ಇರ್ಬೋದು, ಯುವಕರಲ್ಲೂ ಕೂಡ ಯಾವುದು ಬದಲಾವಣೆ ಕಾಣಲಿಲ್ಲ. ಕೊಟ್ಟ ಮಾತು ಯಾವುದು ಕೂಡ ಇವತ್ತು ಉಳಿಸ್ಕೊಳಕ್ಕಾಗಲಿಲ್ಲ. ಇವತ್ತು ಪ್ರಧಾನಮಂತ್ರಿ ಕೂಡ ಏನ್ ನಮ್ಮ ಮೇಲೆ ಬಹಳ ಹರಿಹಾರಾಯ್ತಾರೆ, ಏನ್ ನಮ್ಮ ಕರ್ನಾಟಕದ ಬಗ್ಗೆ ನೀವೆಲ್ಲ 136 ಸೀಟ್ ಗೆದ್ದ ಮೇಲೆ ಏನ್ ಗಲ್ಲಿ ಓಡಾಡಿದ್ದೆ ಎಲ್ಲೂ ಕೂಡ ನೀವು ಯಾರು ಕೂಡ ಜಗ್ಲಿಲ್ಲ. ಕೊನೆಗೆ ಅವರು ಸೋಲ್ತೀವಿ ಅಂತ ಗೊತ್ತಾಗ್ಬಿಟ್ಟು ಕರ್ನಾಟಕದಲ್ಲಿ 14 ಸೀಟ್ಗಳನ್ನ ಬದಲಾಯಿಸಿದ್ದಾರೆ. ಎಷ್ಟು? 14 ಸೀಟು. ಈ ಮೋದಿ ಗಾಳಿ ಇತ್ತು ಅಂತಂದ್ರೆ ಸಿಟ್ಟಿಂಗ್ ಮಿನಿಸ್ಟರ್ಗಳಿಗೆ ಯಾಕೆ ನೀವು ಟಿಕೆಟ್ ಕೊಡ್ಲಿಲ್ಲ? ಸಿಟ್ಟಿಂಗ್ MP ಗಳು ಯಾಕೆ ಕೊಡ್ಲಿಲ್ಲ? ಮಾಜಿ ಮುಖ್ಯಮಂತ್ರಿಗಳಿಗೆ ಯಾಕೆ ಕೊಡ್ಲಿಲ್ಲ? ಮಾಜಿ ಮಂತ್ರಿಗಳಿಗೆ ಯಾಕೆ ಕೊಡ್ಲಿಲ್ಲ? ಯಾರು ಕೂಡ ಸೀಟ್ ಕೊಡದೆ ಈಗೆಲ್ಲ ಹೊಸಬ್ರು ಮಖಗಳನ್ನ ತಂದು ಇಟ್ಟಿದ್ದಾರೆ. ಅಂದ್ರೆ ಮೋದಿ ಮಖಕ್ಕೆ ಗೌರವ ಇಲ್ಲ ಅನ್ನೋದನ್ನ ಅವರೇ ಖಾತ್ರಿಯನ್ನ ಮಾಡ್ಕೊಂಡಿದ್ದಾರೆ. ಆಮೇಲೆ ಓಟು ಕ್ಯಾಂಡಿಡೇಟ್ ಕೂಡ ನಮ್ ಕೊಡಿ ಅಂತ ಕೇಳ್ತಾ ಇಲ್ಲ, ಮೋದಿ ಮಖ ನೋಡಿ ಓಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕೆಲಸ ಮಾಡೋರು ಯಾರು? ನಿಮ್ಮ ಕ್ಷೇತ್ರದ ಜನಪ್ರತಿನಿಧಿಗಳಾಗಿ ನಿಮಗೆ ಯಾವ ರೀತಿ ಸೇವೆಯನ್ನು ಮಾಡ್ತಾರೆ ಇದು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಆದ್ರಿಂದ ಬಂಧುಗಳೇ, ನಾನು ಹೇಳೋದಿಷ್ಟೇ, ಇವತ್ತು ನಮ್ಮ 5 ಗ್ಯಾರಂಟಿ ನಿಮ್ಮ ಬದುಕಿನಲ್ಲಿ ಬದಲಾವಣೆ ತಂದಿದೆ. ನಾನು ಮೊದಲನೇ ಹಂತದ ಚುನಾವಣಾ ಪ್ರಚಾರ ನಾವೆಲ್ಲ ಕಡೆ, ನಾನು ಉಡುಪಿಗೆ ಒಂದು ಕಡೆ ಹೋಗೋಕ್ಕಾಗಲಿಲ್ಲ ಅಷ್ಟೇ ಚುನಾವಣಾ ಸಂದರ್ಭದಲ್ಲಿ, ಅಲ್ಲಿಗೆ ಮಂಗಳೂರು, ಅದು ಬಿಟ್ಟರೆ ನಾನು ಎಲ್ಲ ಕಡೆ ಪ್ರವಾಸ ಮಾಡಿ ನೋಡಿದ್ದೇನೆ. ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ದಳಕ್ಕೆ ಓಟ್ ಹಾಕ್ದವರು, ಬಿಜೆಪಿಗೆ ಓಟ್ ಹಾಕ್ದವರು ಎಲ್ಲ ನನ್ನ ತಾಯಂದಿರು, ಏನ್ರಿ 400 ರೂಪಾಯಿ ಇದ್ದಿದ್ದು 1100 ರೂಪಾಯಿ ಕೊಡ್ತಾ ಇದ್ದೀವಿ ಗ್ಯಾಸ್ಗೆ. ನಮ್ಮ ಮನೆಯವರು ಸ್ಕೂಟ್ರ್ ತೆಗೆದುಕೊಂಡು ಹೋಗ್ಬೇಕಾದ್ರೆ, ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗ್ಬೇಕಾದ್ರೆ 60 ರೂಪಾಯಿ ಇದ್ದಿದ್ದು 100 ರೂಪಾಯಿ ಕೊಡ್ತಾ ಇದ್ದಾರೆ. ನಮ್ಮ ಬದುಕಿಗೆ ಕಷ್ಟ ಆಯ್ತಿತ್ತು. ಬೆಳೆ ಬೆಲೆ, ಎಣ್ಣೆ ಬೆಲೆ, ಎಣ್ಣೆ ಅಂದ್ರೆ ನಿಮ್ಮ ಎಣ್ಣೆ ಅಲ್ಲ, ಹೆಣ್ಮಕ್ಳದು ಅಡುಗೆ ಎಣ್ಣೆ ಬೆಲೆ, ಎಲ್ಲ ಪದಾರ್ಥಗಳು ಮನೆಯಲ್ಲಿ ಆಗುವಂತ ಪದಾರ್ಥಗಳು, ಉಪ್ಪಿಂದ ಹಿಡಿದು ಸೋಪಿಂದ ಹಿಡಿದು ಎಲ್ಲ ಪದಾರ್ಥಗಳು ಜಾಸ್ತಿ ಆಗಿದೆ. ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್, ಜಾರಕಿಹೊಳಿ ಅವರು ಮೊದಲನೇ ದಿನಾನೇ ಹೋಗಿ ಕ್ಯಾಬಿನೆಟ್ ನಲ್ಲಿ ಗ್ಯಾರಂಟಿಗೆ ಸೈನ್ ಹಾಕಿ 3-4 ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನ ಇವನು ಅನುಷ್ಠಾನಕ್ಕೆ ತಂದು ನಮ್ಮ ಅಕೌಂಟ್ಗೆ
2,000 ಹಾಕಿದ್ರು. ಮೊದಲನೇ ತಿಂಗಳಿಂದ ಕರೆಂಟ್ 0 ಬಿಲ್ ಬಂತು. ಏನು ಚಿಕ್ಕೋಡಿಲಿ ಅನೌನ್ಸ್ಮೆಂಟ್ ಮಾಡಿದ್ರು ಗೃಹ ಜ್ಯೋತಿ, ಆ ಜ್ಯೋತಿ ಎಲ್ಲ 0 ಬಿಲ್. ನಿಜಾನ ಸುಳ್ಳ? ಕೈ ಎತ್ತಿ ಯಾರಿಗೆ ಫ್ರೀ ಕರೆಂಟ್ ಬರ್ತಾ ಇದೆ ಅಂತ. ಈ ಕಡೆ ಕೈ ಎತ್ತಿ. ಸದ್ಯ ನಿಮ್ ಆಮೇಲೆ ಹೆಣ್ಮಕ್ಳು 2,000 ನಿನ್ಗಲ್ಲ ಕಣೆ, ನಿಮ್ಮ ಮನೆಯವ್ರಿಗೆ. ಕೈ ಎತ್ತಿ, ನಿಮ್ಮ ಮನೆಯವ್ರಿಗೆ ಯಾರು 2,000 ಬರ್ತಾ ಇದೆ ಅಂತ. ಈ ಕಡೆ ರವಾ ಹೆಣ್ಮಕ್ಳು ಕರೆಕ್ಟ್ ಆಗಿದ್ದಾರೆ. ಯಾಕೆ ಹೆಣ್ಮಕ್ಳ ಮೇಲೆ ನಂಬಿಕೆ ಅಂದ್ರೆ, ನಿಮ್ಮ ಅಕೌಂಟ್ಗೆ ಏನಾದ್ರು ಹೋಯ್ತು ಅಂದ್ರೆ ಬೇರೆ ಕಡೆ ಹೊಂಟೋಯ್ತೀರಿ ನೀವು ಅಂತ ಅಂದ್ಬಿಟ್ಟು. ನಮ್ಗೆ ಹೆಣ್ಮಕ್ಳ ಮೇಲೆ ನಂಬಿಕೆ ನಮ್ಗೆ ಜಾಸ್ತಿ. ನಮ್ಮ ತಾಯಿಂದಿರು ಹೆಣ್ಣು ಕುಟುಂಬದ ಕಣ್ಣು, ಅವರು ಸಂಸಾರ ಸಾಕ್ತಾರೆ, ಕಷ್ಟ ನಿಭಾಯಿಸ್ತಾರೆ. ಈಗ ನೀವೇನೋ ಕರೆಂಟ್ ಬಿಲ್ ಕಟ್ತಾ ಇದ್ರೆ ಅದು ಕಟ್ಟಂಗಿಲ್ಲ. 10 kg ಅಕೌಂಟು ನಿಮ್ಮ ಅಕೌಂಟ್ಗೆ ಬರ್ತಾ ಇದೆ ನೇರವಾಗಿ. 5 kg ಅಕ್ಕಿ ಬರ್ತಾ ಇದೆ, 5 kg ದುಡ್ಡು. ಆ ಸೆಂಟ್ರಲ್ ಅವರು ಅಕ್ಕಿ ಕೊಟ್ಟಿದ್ರೆ ಅದನ್ನು ಕೊಟ್ಬಿಡ್ತಿದ್ದೋ. ಅದು ಬೇಡ ಅಂತೇಳಿ ಕೊನೆಗೆ ಜೋಳನೋ ಬೇರೆ ಏನಾದ್ರು ತಗೊಳ್ಳಿ ಅಂತ ಅಂದ್ಬಿಟ್ಟು 370 ರೂಪಾಯಿ 350 ರೂಪಾಯಿ ಅಷ್ಟೋ 170 ರೂಪಾಯಿ ಒಬ್ಬಂಗೆ ಲೆಕ್ಕ ಹಾಕ್ಬಿಟ್ಟು 3 ಜನ ಇಲ್ಲಿ 4 ಜನ ಇಲ್ಲಿ 500 ಚಿಲ್ಲರೆ ನಿಮ್ಮ ಅಕೌಂಟ್ಗೆಲ್ಲ ಹಾಕ್ತಾ ಇದ್ವಿ. ಅದಾದ್ಮೇಲೆ ಬಸ್ ಅಂತೂ ನನ್ನ ತಾಯಂದಿರು ಬೆಂಗಳೂರು ಬರೋರು ಕೇಳ್ತೀರಾ, ಅಲ್ಲಿ ಇದಕ್ಕೆ ಧಾರವಾಡಗೆ ಹೋಗೋರು ಕೇಳ್ತೀರಾ, ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗೋಕೆ ಕೇಳ್ತೀರಾ, ಮೈಸೂರಿಗೆ ಧರ್ಮಸ್ಥಳಕ್ಕೆ ಎಲ್ಲೇ ಹೋಗ್ಲಿ ಅಮ್ಮ ತಾಯಂದಿರ ಎಲ್ಲರೂ ಫ್ರೀಯಾಗಿ ಓಡ್ತಾ ಇದ್ದಿರ್ತಾನೆ. ಹೋಗ್ಬೇಕಾರೆ ಮನೆಯವರು ಯಜಮಾನರು ಕರ್ಕೊಂಡು ಹೋಗಿ, ನೀವೊಬ್ಬರೇ ಹೋಗ್ಬಿಡಿ. ಆಮೇಲೆ ಏನ್ರಪ್ಪ ಅವ್ರನ್ನೂ ಕರ್ಕೊಂಡೋಗಿ ಎಲ್ಲ ಎಲ್ಲೆಲ್ಲಿ ಮಕ್ಳು ಮನೆಗೆ ಹೋಗ್ಬೇಕು, ಬೀಗ್ರ ಮನೆಗೆ ಹೋಗ್ಬೇಕು, ನೆಂಟ್ರ ಮನೆಗೆ ಹೋಗ್ಬೇಕು, ಎಲ್ಲ ಕಡೆ ದಿನಕ್ಕೆ 60 ಲಕ್ಷ ಮಹಿಳೆಯರು ಓಡಾಡ್ತಾ ಇದ್ದಾರೆ. 60 ಲಕ್ಷ ಮಹಿಳೆಯರು ಅಂದ್ರೆ 10% ಮಹಿಳೆಯರು ತಾಯಂದಿರು ಎಲ್ಲ ಫ್ರೀ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಕೆಲ್ಸಕ್ಕೆ ಹೋಗ್ತಾ ಇರೋರು. ಸರಾಸರಿ ಬಸ್ ಚಾರ್ಜ್ ತಿಂಗಳಿಗೆ 2,000 ಉಳಿತದೆ. 2,000 3,000 ಏನ್ ಬೆಂಗಳೂರು ಬರೋರ್ಗಂತೂ ಆನಂದನೂ ಆನಂದ. 3 ಸತಿ ಬರಂಗಾಗವ್ರೆ. ಮಕ್ಕಳು ಸ್ಕೂಲ್ ಓದ್ತಾ ಇದ್ದಾರಲ್ಲ, ಕೆಲ್ಸಕ್ಕೆ ಹೋಗ್ತಾ ಇದಾರಲ್ಲ, ಎಲ್ಲ ನೋಡ್ಕೊಂಡು ಅಲ್ಲಿಂದ ಬೆಂಗಳೂರಿಗೆ ಬರೋರು ಊರಿಗೆ ಬರೋರು ಕೂಡ ಫ್ರೀಯಾಗಿ ರಾತ್ರಿ ಹೊತ್ತು ಬಸ್ ಹತ್ಬಿಟ್ಟು ಬೆಳಗ್ಗೆ ಬಂದು ಇಳಿತಾ ಇದ್ದಾರೆ. ಇಂಥದ್ದು ಯಾವ್ದಾರು ಈ ಪಕ್ಕದ ಮಹಾರಾಷ್ಟ್ರಲ್ಲಿ ಇದೆಯೇನ್ರಮ್ಮ? ಇದೇನ್ರಿ ಪಕ್ಕದ ಮಹಾರಾಷ್ಟ್ರಲ್ಲಿ ಇಂಥ ಯೋಜನೆ? 2,000 ರೂಪಾಯಿ ಕೊಡ್ತಾ ಇದ್ದೀರನ್ರಿ, ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದ್ದಾರನ್ರಿ. ಅಲ್ಲಿ BJP ಗೌರ್ಮೆಂಟ್ ಇದೆ, ಅಂಗಡಿ ಗೌರ್ಮೆಂಟ್, ಅದು ಯಾವುದೋ ಗೌರ್ಮೆಂಟ್, ಅದು ಜಾಯಿಂಟ್ ಗೌರ್ಮೆಂಟ್. ಏನೋ ಮಾಡ್ತಾ ಇದಾರ ಅಲ್ಲಿ? ಏನು ಇಲ್ಲ. ಇದು ಇಡೀ ದೇಶದಲ್ಲಿಲ್ಲ, ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇಂಥ ಸರ್ಕಾರ. ಇದನ್ನ ನೋಡಿ ಮೋದಿಯವರು ಹೇಳಿದ್ರು ನಮ್ಮ ದೇಶ ರಾಜ್ಯ ದಿವಾಳಿ ಆಗೋಯ್ತದೆ. ಈಗ ಅವರು ನೋಡ್ಬಿಟ್ಟು ಈಗ ಮೋದಿ ಈಗ ಕಾಂಗ್ರೆಸ್ ಗ್ಯಾರಂಟಿ ಅಂದ ತಕ್ಷಣ ಈಗ BJP ಗ್ಯಾರಂಟಿ ಬಿಟ್ಬಿಟ್ರು. ಈಗ ಮೋದಿ ಗ್ಯಾರಂಟಿ ಅಂತ ನಮ್ನ ಕಾಪಿ ಮಾಡ್ಕೊಬಿಟ್ಟು ನಮ್ದು ಕಾಂಗ್ರೆಸ್ ತೆಗೆದಾಕ್ಬಿಟ್ಟು ಈಗ ಮೋದಿ ಅಂತ ಹಾಕ್ಬಿಟ್ಟು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಹೇಳ್ತಾರೆ. ಏನ್ ಮೋದಿ ಗ್ಯಾರಂಟಿ? ಬರೀ ಪುಟ್ಟಿ ಬೇವಿನ ಸೊಪ್ಪು ನಂದೇ ಬೆಳಗೋ ಪೂಜಾರೆ ಖಾಲಿ ಟ್ರಂಕ್. ಒಬ್ಬಂಗೆ 10 ರೂಪಾಯಿ ಇಲ್ಲ, ಒಬ್ಬಂಗೆ 10 ರೂಪಾಯಿ ಇಲ್ಲ. ಈಗ ನೋಡಿ ಬರಗಾಲ ಬಂತು, ನಾವೆಲ್ಲ ಬಡ್ದಾಡ್ತಾ ಇರ್ತೀವಿ. 6 ತಿಂಗಳಾಯ್ತು ಅರ್ಜಿ ಕೊಟ್ಟು, ಕೊನೆಗೆ ಏನಿಲ್ಲ. ಕೊನೆಗೆ ಸಿದ್ದರಾಮಯ್ಯನವರು ಕೋರ್ಟ್ಗೆ ಹಾಕ್ಬಿಡುವಣ ಕಣೆ ಅಂತ ಅಂದ್ಬಿಟ್ಟು ಕೋರ್ಟ್ಗೆ ಹಾಕ್ಬಿಟ್ರು. ಆ ಕೋರ್ಟ್ ಅವ್ರು ಬಾಯಿ ಬಂದಂಗೆ ಲೇ ನಿಮ್ದೇನು ಫೆಡರಲ್ ಗೌರ್ಮೆಂಟು ನಿಮ್ಮ ಕೈಲಿ ಆಯ್ತದ ಏನ್ರಿ ಇದು? 34,000 ಬೇಕು ಅಂತ ಕೇಳವ್ರೆ, 50,000 ಕೋಟಿ ಲಾಸ್ ಆಗಿದೆ, 34,000 ಕೇಳವ್ರೆ ಅಂತ ಹೇಳಿದ್ರೆ ಈಗ ಬರೀ 3,000 ಕೋಟಿ ರೂಪಾಯಿನೋ ಕೊಟ್ಟವ್ರೆ. ಇವತ್ತು ನೆನ್ನೆ ಅದು ಏನು ಕೋರ್ಟ್ ಅವರು ಉಗಿದು ಬೈದು ಕೊನೆಗೆ ಇನ್ನೇನು ಸ್ಟ್ರಿಕ್ಚರ್ ಪಾಸ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ಮೇಲೆ ಇವತ್ತು 3,000 ಕೋಟಿ ರೂಪಾಯಿ ಕೊಟ್ಟವ್ರೆ. ನಾವು ಭಿಕ್ಷೆ ಕೇಳ್ತಾ ಇಲ್ಲ. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ಅನುದಾನ ನಮ್ಮ ಹಕ್ಕು, ನಮ್ಮ ಸ್ವಾಭಿಮಾನ ನಮ್ಮ ಹಕ್ಕು. ನಿಮ್ಮ ಶಕ್ತಿ, ನೀವು ಎಲ್ಲ ತೆರಿಗೆ ಕೊಡ್ತಾ ಇದ್ದೀರಿ, ನೀವು ದುಡಿತಾ ಇದ್ದೀರಿ. ನೀವು ರೈತರ ಮಕ್ಕಳು, ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ, ರೈತಂಗೆ ಪ್ರಮೋಷನ್ ಇಲ್ಲ, ರೈತಂಗೆ ಲಂಚ ಇಲ್ಲ, ಈ ರೈತಂಗೆ ರಿಟೈರ್ಮೆಂಟ್ ಇಲ್ಲ. ನೀವೆಲ್ಲ ದುಡಿತಾ ಇದ್ದೀರಿ, ಅನ್ನದಾತನ ಮಕ್ಕಳು. ನಿಮಗೆ ನಾವು ಸಹಾಯ ಮಾಡಬೇಕು, ಯಾವುದೇ ಸರ್ಕಾರ ಆಗಲಿ. ಇವತ್ತು ಅವರು ಮಾಡ್ತಾ ಇಲ್ಲ, ಅದಕ್ಕೆ ಹೋರಾಟ ಮಾಡ್ತಾರೆ. ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ಯಾಕೆ ಲೇಟ್ ಆಯ್ತು ಅಂದ್ರೆ ನಿನ್ನೆ ಕೋರ್ಟಲ್ಲಿ ಉಗಿದು 3,000 ಚಿಲ್ಲರೆ ಕೋಟಿ ಕೊಟ್ಟವ್ರೆ. ಅದಕ್ಕೊಂದು ಕಾಗದ ಬಂದಿದೆ, ಇನ್ನಾಗ ಬರಲಿಲ್ಲ ದುಡ್ಡು, ಕಾಗದ ಕೊಡ್ತೀವಿ ಅಂತ ಬಂದವ್ರೆ. ಅದಕ್ಕೆ ನಾವು ಈಗ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಹೋಗಿ ವಿಧಾನಸೌಧದಲ್ಲಿ ನಾನು ಬೆಳಗಾಮಲ್ಲೇ ಮಾಡುವ ಅಂತ ಹೇಳಿದೆ ನಮ್ಮ ಲೀಡರ್ಗಳಿಗೆ. ಹೆಂಗಿರೋ ಬೆಳಗಾಂಗೆ ಹೋಗ್ತಾ ಇದ್ದೀವಿ, ಇಲ್ಲಿಗೆ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡುವ ಅಂತ ಹೇಳಿದೆ. ಆಮೇಲೆ ಹೇಳಿದ್ರು ಬೇಡ ಬೆಂಗಳೂರಲ್ಲಿ ಅಂತೇಳಿ ಈಗ ನಾನು ಮುಖ್ಯಮಂತ್ರಿಗಳು ನಮ್ಮ ಬೈರತಿ ಸುರೇಶು ನಾವೆಲ್ಲ ಅಲ್ಲೆಲ್ಲ
ಎಲ್ಲ ಮಂತ್ರಿಗಳೆಲ್ಲ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿಬಿಟ್ಟು ಇಲ್ಲಿಗೆ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇದ್ವಿ. ನಮಗೆ ನಂಬಿಕೆ ಇದೆ ನಮ್ಮ ಬೆಳಗಾವಿ ಮತ್ತು ಉತ್ತರ ಕರ್ನಾಟಕದ ಮಹಾಜನತೆ. ನಾನು ಸಿದ್ದರಾಮಯ್ಯನವರು ಮೊನ್ನೆ ಮಾತಾಡ್ತಿದ್ದು, ಕಲ್ಯಾಣ ಕರ್ನಾಟಕದಲ್ಲಿ 5 ಸೀಟ್ ಇದೆ, 5 ಸೀಟು ಗೆಲ್ತೀವಿ. ಇಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ನೀವು ಬೇಕಾದ್ರೆ ಬರ್ಕೊಳ್ಳಿ, ಜಗದೀಶ್ ಶೆಟ್ಟರು ಸೋಲ್ತಾರೆ, ಬೊಮ್ಮಾಯಿಯು ಸೋಲ್ತಾರೆ, ಧಾರವಾಡಲ್ಲೂ ಸೋಲ್ತಾರೆ, ನೀವು 2 ಸೀಟು ಗೆಲ್ತೀರಿ. ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇನ್ನು ಬಾಗಲಕೋಟೆದು ಬಿಜಾಪುರ ಅಂತೂ ಆಲೆ ಕಟ್ಟಿಟ್ ಬುತ್ತಿ, 2 ಕೂಡ. ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕಕ್ಕಿಂತ ಉತ್ತಮವಾಗಿ 14 ಸೀಟಲ್ಲಿ 10 ಸೀಟ್ಕಿನ್ನ ಹೆಚ್ಚಿಗೆ ಸೀಟು ಖಂಡಿತ ಬಂದೇ ಬರ್ತದೆ. ಆ ವಿಶ್ವಾಸ ತಮಗೆ ಇರಲಿ. ಆದ್ರಿಂದ ಇವತ್ತು ನಿಮಗೆ ಒಂದು ಒಳ್ಳೆ ಅವಕಾಶ. ಈಗ ಇನ್ನೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ನಾವೆಲ್ಲ ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂತ, ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನ ಉಳಿಸ್ಬೇಕು, ಜಾತ್ಯತೀತ ತತ್ವ ಉಳಿಸ್ಲೇಬೇಕು ಅಂತೇಳಿ ಇವತ್ತು ಇಡೀ ದೇಶದ ಜನ, ಈಗ ಪ್ರೈಮ್ ಮಿನಿಸ್ಟ್ರು ನಮ್ಮ ಹೆಣ್ಮಕ್ಳು ಮಾಂಗಲ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೆಣ್ಮಕ್ಳು ಮಾಂಗಲ್ಯ ನಾವು ಕಿತ್ಕೊಂಡು ಬೇರೆಯವ್ರಿಗೆ ಕೊಟ್ಬಿಡ್ತೀವಿ ಅಂತ. ಅದಕ್ಕೆ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಏನು ಹೇಳಿದ್ದಾರೆ ಅಂದರೆ, ಬೆಂಗಳೂರಿಗೆ ಬಂದಿದ್ರು, ಅವ್ರು ಹೇಳಿದ್ರು, ನೋಡಿ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿಗೆ ನಮ್ಮ ಕುಟುಂಬ ಪ್ರಾಣ ತ್ಯಾಗ ಮಾಡಿದ್ದಾರೆ. ಇಂದಿರಾ ಗಾಂಧಿಯವರು ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ರು. ಸೋನಿಯಾ ಗಾಂಧಿಯವರು ತನ್ನ ಮಾಂಗಲ್ಯವನ್ನ ಈ ದೇಶಕ್ಕೋಸ್ಕರ, ರಾಜೀವ್ ಗಾಂಧಿಯವರು ಈ ದೇಶದ ಐಕ್ಯತೆಗೋಸ್ಕರ ಪ್ರಾಣ ಹೋಯ್ತು. ಆ ಪ್ರಾಣ ತ್ಯಾಗವನ್ನ, ಮಾಂಗಲ್ಯ ತ್ಯಾಗವನ್ನ ಇವತ್ತು ನಮ್ಮ ದೇಶಕ್ಕೆ ನನ್ನ ತಾಯಿ ಕೊಟ್ಟರು ಅಂತ. ಇವತ್ತು ಸಂಸ್ಕೃತಿನೇ ಇಲ್ಲ ಈ ದೇಶದ ಪ್ರಧಾನಮಂತ್ರಿಗಳಿಗೆ. ಇವತ್ತು ನಾವು ಯಾವ್ದಾದ್ರು ಹೆಣ್ಣು ಮಕ್ಕಳ ವಿಚಾರದಲ್ಲಿ, ಅವ್ರ ಆಸ್ತಿ ವಿಚಾರದಲ್ಲಿ, ರಾಜೀವ್ ಗಾಂಧಿಯವರೇ ಆ ಕಾಲದಲ್ಲಿ ಹೇಳಿದ್ರು, ಯಾರು ಕೂಡ ಅವರವರ ಆಸ್ತಿ ಅವರ ಬದುಕಿನಲ್ಲಿ ಅವರು ಇಟ್ಕೊಂಡಿರಬೇಕು, ನಾವು ಟ್ಯಾಕ್ಸ್ ಕೂಡ ಹಾಕಬಾರ್ದು ಅಂತೇಳಿ. ಇವತ್ತು ಜಾತಿ ಮೇಲೆ, ಧರ್ಮದ ಮೇಲೆ ಇವತ್ತು ರಿಸರ್ವೇಶನ್ ಬಗ್ಗೆ ಎಲ್ಲ ನಮ್ಮ ಕರ್ನಾಟಕದಲ್ಲಿ ನಾವು ಮೊದಲಿಂದ ಕೂಡ ಸಾಮಾಜಿಕ ನ್ಯಾಯಕ್ಕೆ ನಾವು ಬದ್ಧತೆಯನ್ನ ಇಟ್ಕೊಂಡು ನಾವು ಬಂದಿರೋರು. ಇವತ್ತು ಎಲ್ಲ ಜಾತಿ, ಎಲ್ಲ ಧರ್ಮಕ್ಕೂ ಕೂಡ ಸಮಾನತೆ. ಈಗ ಪರಿಶ್ ಜಾತಿ ಪರಿಶ್ ಪಂಗಡಕ್ಕೆ ಈಗ ನಮ್ಮ ರಾಜ್ಯದಲ್ಲಿ ನಾವು ಕಾನೂನನ್ನ ಬೆಳಗಾಂ ಸೆಷನ್ ಅಲ್ಲಿ ತೆಗೆದುಕೊಂಡು ಬಂದು, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ, ಆಂಜನೇಯ ಮಂತ್ರಿ ಆಗಿದ್ದಾಗ ತಂದು ಇಡೀ ದೇಶದಲ್ಲಿ ಅಂತ ಕಾನೂನು ತೆಗೆದುಕೊಂಡು ಬಂದ್ರಿ. ನಾನು ಮೋದಿ ಸಾಹೇಬ್ರಿಗೆ, ನಿಮ್ಗೆ ಅವಕಾಶ ಇದ್ರೆ ಬೇರೆ ರಾಜ್ಯದಲ್ಲಿ ನೀವು ಇದ್ದೀರಲ್ಲ, ಈಗ ಸೆಂಟ್ರಲ್ ಅಲ್ಲಿ ನೀವು ಬರುದಿಲ್ಲ ಬಿಡಿ, ಈಗ ಬೇರೆ ರಾಜ್ಯದಲ್ಲಿ ನೀವು ಇದ್ದೀರಲ್ಲ, ಮಹಾರಾಷ್ಟ್ರಲ್ಲಿ ಇದ್ದೀರಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಇದ್ದೀರಲ್ಲ, ನಾವು ಏನು ಕಾನೂನನ್ನ ಕರ್ನಾಟಕ ರಾಜ್ಯದಲ್ಲಿ ತಂದಿದ್ದೇವೆ, ಪರಿಶ್ ಜಾತಿ ಪರಿಶ್ ಪಂಗಡದ ಜನತೆಯ ಆಧಾರದ ಮೇಲೆ ಹಣವನ್ನು ಅವ್ರಿಗೆ ಕೊಡಬೇಕು ಅಂತ ಹೇಳಿ ನಾವು ತಂದಿದ್ದೇವಲ್ಲ, ಆ ಕಾನೂನನ್ನ ನಿಮಗೆ ಬದ್ಧತೆ ಇದ್ರೆ, ಸಮಾನತೆ ಬಗ್ಗೆ ನಂಬಿಕೆ ಇದ್ರೆ, ಸಂವಿಧಾನ ಬಗ್ಗೆ ನಂಬಿಕೆ ಇದ್ರೆ ನೀವು ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಈ ಚಿಕ್ಕೋಡಿಯ ಗಂಡು ಭೂಮಿಲಿ, ಸಂಗೊಳ್ಳಿ ರಾಯನ ಭೂಮಿಲಿ, ನಾನು ಇದನ್ನ ಕಿತ್ತೂರು ರಾಣಿ ಚೆನ್ನಮ್ಮನ ಭೂಮಿಲಿ ನಾನು ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ. ನೋಡಿ, ಕೊರೋನಾ ಬಂತು, ನಮ್ಮ ಪಾರ್ಟಿ ಅಧಿಕಾರದಲ್ಲಿ ಇರಲಿಲ್ಲ, ನಮ್ಮ ಕ್ಯಾಂಡಿಡೇಟ್ಗಳು ಸೋತಿದ್ರು, ಮನೆಮನೆಗೂ ಕೊರೋನಾ ಸಂದರ್ಭದಲ್ಲಿ ನಿಮ್ಗೆ ಸಹಾಯ ಮಾಡಿದ್ರು, ಫುಡ್ ಕಿಟ್ ಕೊಟ್ಟರು, ಔಷಧಿ ಕೊಟ್ಟರು. ನಾನು ಸಿದ್ದರಾಮಯ್ಯನವರಿಬ್ರು ಹೋಗಿ ಆ ಒಂದು ಚಾಮರಾಜನಗರದಲ್ಲಿ ಹೋಗಿ ಏನು ಆಕ್ಸಿಜನ್ 36 ಜನ ಸತ್ತೋದ್ರು. ಎಲ್ಲ ಇಲಿಗಳಿದ್ದಂಗೆ ಪಡ 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 ಅಂತ ಚದರಿಸಿ ಸತ್ತೋಗ್ಬಿಟ್ರು. ಆ ಡಾಕ್ಟರ್ ಸುಧಾಕರ, ಆ ಸುರೇಶ್ ಕುಮಾರ್ ಇಬ್ರು ಹೋಗಿ ನೋಡ್ಲಿಲ್ಲ, ಒಂದು ಅಧಿಕಾರಿನ ಸಸ್ಪೆಂಡ್ ಮಾಡಲಿಲ್ಲ. ನಾವು ಹೋಗಿ ಗಲಾಟೆ ಮಾಡಿದ್ಮೇಲೆ 36 ಜನ ಅಂತ ಕೋರ್ಟ್ ಹೇಳಿದ ಮೇಲೆ 36 ಜನ, ಈಗ ₹1 ಕೊಡ್ಲಿಲ್ಲ. ನಾನು ಹೋಗಿ KPCC ಇಂದ ಹೋಗಿ, ನಾನು ಧ್ರುವನಾರಾಯಣ್ ಹೋಗಿ, ಮನೆಗೆ ಹೋಗಿ ಸಿದ್ದರಾಮಯ್ಯನವರು ಈಗ ಅವ್ರಿಗೆಲ್ಲ ಮುಂದಕ್ಕೆ ಕೆಲಸ ಕೊಡಬೇಕು ಹಾಸ್ಪಿಟಲ್ ಆ ಕುಟುಂಬದವ್ರಿಗೂ ಅಂತ ಹೇಳ್ತಾ ಇದೀವಿ. ಈಗ ಏನು ಸಹಾಯ ಮಾಡಲಿಲ್ಲ. ಅದಿರ್ಲಿ ರೀ, ನಿಮ್ಮ ಜಿಲ್ಲೆಯವರು ಒಬ್ಬ ಮಂತ್ರಿ ಏನಾರಾಗ್ಲಿ, ಏನ್ ಲಕ್ಷ್ಮಣ್ ಸವದಿ ಅವರೇ ನಿಮ್ಮ ಜಿಲ್ಲೆಯವರು, ಪಾಪ ಸುರೇಶ್ ಅಂಗಡಿ ಒಬ್ಬ ಮಂತ್ರಿ ಆಗಿದ್ದವರು, ಸೆಂಟ್ರಲ್ ಮಿನಿಸ್ಟ್ರು, ಆತ ಕೋವಿಡ್ ಅಲ್ಲಿ ಸತ್ತರೆ ಒಂದು ಮಿಲಿಟರಿ ಪ್ಲೇನಲ್ಲಿ ತಗೊಂಡು ಬಂದು ಆ ಊರಿನ ಜನಕ್ಕೆ ಅಂತಿಮ ಸಂಸ್ಕಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡಕ್ ಆಗ್ಲಿಲ್ವಲ್ರಿ ಮೋದಿ ಸರ್ಕಾರ ಕೈಲಿ. ತಂದು ಆ ಹೆಣನ ಹಾಕ್ಬಿಟ್ಟು JCBಲಿ ತಳ್ತಾ ಇದ್ರಲ್ರಿ.
ಇದೇನೇ ಭಾರತೀಯ ರಾಷ್ಟ್ರೀಯ ಏನು ಬಿಜೆಪಿದು ಇದು ಸಂಸ್ಕಾರ, ಬಿಜೆಪಿ ಗೌರ್ಮೆಂಟ್ದು ಸಂಸ್ಕಾರನ ಇದು? ಒಂದು MP ಒಬ್ಬ ಸೆಂಟ್ರಲ್ ಮಿನಿಸ್ಟರ್ನ ಆ ಹೆಣನ ಅಂತಿಮ ಸಂಸ್ಕಾರಕ್ಕೆ ಆ ಮಕ್ಕಳಿಗೆ ಕೊಡ್ಲಿಲ್ಲ, ಆ ಕುಟುಂಬ ಕೊಡ್ಲಿಲ್ಲ, ಆ ಮತದಾರರು ಕೊಡ್ಲಿಲ್ಲ, ಆ ಜಿಲ್ಲೆಯವ್ರು ಕೊಡ್ಲಿಲ್ಲ ಅಂತ ಅಂದ್ಮೇಲೆ ಇನ್ನೇನ್ರಿ ಧರ್ಮ? ಏನ್ ನ್ಯಾಯ? ಧರ್ಮದ ಬಗ್ಗೆ ಮಾತಾಡಿದ್ರು, ಕೊನೆಗೆ ಏನು ಉಡಬೇಕೋ ಸಾಯ್ಬೇಕೋ ಅನ್ನೋದು ತೀರ್ಮಾನ ಮಾಡಿದ ಏನು ಧರ್ಮ. ಧರ್ಮನ ಎಲ್ಲಿ ಕಾಪಾಡ್ತಾ ಇದ್ದಾರೆ? ಧರ್ಮೋ ರಕ್ಷತಿ ರಕ್ಷಿತ ಅಂತೀವಿ ನಾವು. ಧರ್ಮ ಎಲ್ಲಿ ಕಾಪಾಡ್ತದೆ, ಧರ್ಮನ ಎಲ್ಲಿ ರಕ್ಷಣೆ ಮಾಡ್ತೀವಿ ಅಲ್ಲಿ ರಕ್ಷಣೆ ಆಗ್ತದೆ ಅಂತೇಳಿ. ಇವತ್ತು ಯಾವುದು ಕೂಡ ಇವತ್ತು ನಿಮ್ಮ ಪಾಲಿಗಿಲ್ಲ. ನಾನು ಹೇಳ್ತಾ ಇದ್ದೀನಿ, 2 MP ಇದ್ರೇನಪ್ಪ. ಇವತ್ತು ಜಗದೀಶ್ ಶೆಟ್ಟರ್ನ ಅಲ್ಲಿ ಕರ್ಕೊಂಡು ಬಂದವ್ರೆ, ನಮ್ಮ ಹತ್ರ ಬಂದ್ರು, ಸೋತ್ರು, ನಾವು ಗೌರವ ಕೊಟ್ಟು ಈಗ ಅಲ್ಲಿಂದ ಬಂದು ಇಲ್ಲಿಗೆ ಕೊಟ್ಟವ್ರೆ. ಅವ್ರ ಅಂಗಡಿ ಸೀಟ್ನ ತೆಗೆದುಕೊಂಡು ಬೀಗರ ಸೀಟ್ನ ನಿಂತವ್ರೆ, ಎಲ್ಲೂ ನಿಂತವ್ರೆ. ಏನಾದ್ರು ನಿಮ್ಗೊಂದು ಚೂರು ಅನುಕೂಲ ಆಗಿದ್ರೆ ನೀವು ಹೇಳ್ದಂಗೆ ನಾವು ಕೇಳಲಿಕ್ಕೆ ನಾವು ತಯಾರಿದ್ದೀವಿ. ಒಂದು ಭರವಸೆ ಇರಲಿ, 2 ಮಂತ್ರಿಗಳ ಮಕ್ಕಳು ಪಕ್ಷದಲ್ಲಿ ದುಡಿತಾ ಇದ್ದಾರೆ. ನಾವು ಎಲ್ಲ ಕೂಡ ಇಲ್ಲಿ ಏನ್ ನಾವು ವೇದಿಕೆಯಲ್ಲಿದ್ದೀವಿ ಎಲ್ಲ ನಮ್ಮ ಅಭ್ಯರ್ಥಿಗಳ ಪರವಾಗಿದ್ದೇವೆ. ಎಲ್ಲ ವರ್ಗದ ಜನ ಇವತ್ತು ಅವ್ರ ಪರ ನಿಂತ್ಕೊಳ್ಬೇಕು. ಈಗ ಕೇಂದ್ರದಲ್ಲೂ ಕೂಡ ಈಗ ನಾವು ಕಾರ್ಯಕ್ರಮ ತಂದಿದ್ದೀವಿ. ಏನು? ಗೃಹಲಕ್ಷ್ಮಿ ಆಯ್ತು ನಮ್ದು, ಗೃಹಜ್ಯೋತಿ ಆಯ್ತು, ಅನ್ನಭಾಗ್ಯ ಆಯ್ತು, ಶಕ್ತಿ ಯೋಜನೆ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಆಯ್ತು, ಆಯ್ತು. ಇವೆಲ್ಲ 5 ಕಾರ್ಯಕ್ರಮ. ನಾನು ಎಲೆಕ್ಷನ್ ಮುಂಚಿತವಾಗಿ ಒಂದು ಬಂದು ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ್ದೆ. ಈ ಅಧಿಕಾರ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಇದ್ದದಕ್ಕೇನಾಯ್ತು? ಒಂದೇ ಗಂಟೆಲಿ ಸಿದ್ದರಾಮಯ್ಯನವರ ಸಿಗ್ನೇಚರು, ನಾವೆಲ್ಲ ಕ್ಯಾಬಿನೆಟ್ ಅಲ್ಲಿ ಸೈನ್ ಮಾಡಿ ಇವತ್ತು ಅನುಷ್ಠಾನಕ್ಕೆ ಈ ಅಧಿಕಾರಕ್ಕೆ ಬಂದ ತಕ್ಷಣ ಈ ಕೈ ಮಾಡ್ತು. ಬಿಜೆಪಿಯವ್ರು ಮಾಡಿದ್ರಾ? ಈ 5 ಗ್ಯಾರಂಟಿ ಸೇರಿ ಈ ಕೈ ಬೆರಳು ಕೈ ಮುಷ್ಟಿ ಆಯ್ತು. 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ನಿಮ್ ಕೈ ಗಟ್ಟಿ ಆಯ್ತೋ ಇಲ್ಲೋ? ನಿಮ್ ಮನೆಗೆ ಶಕ್ತಿ ಬಂತೋ ಇಲ್ಲೋ? ನಿಮ್ ಮನೆ ಗೃಹಲಕ್ಷ್ಮಿ ಬಂದೋ ಇಲ್ಲೋ? ಈಗ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು ಹೇಳಿದ್ದಾರೆ, DK ಸಿದ್ದರಾಮಯ್ಯನವರೇ, ನಿಮ್ಮಿಂದ ದೇಶಕ್ಕೊಂದು ಸಂದೇಶ ಹೋಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೆ, ಇಂಡಿಯಾ ಒಕ್ಕೂಟ, ಹೆಣ್ಮಕ್ಳಿಗೆ ಹೇಳಿ ಇದು ಗೃಹಲಕ್ಷ್ಮಿ ಕರ್ನಾಟಕದ್ದು, ನಮ್ದು ಮಹಾಲಕ್ಷ್ಮಿ ಯೋಜನೆ. ಏನು? ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ, ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಎಷ್ಟು? 1 ಲಕ್ಷ, ವರ್ಷಕ್ಕೆ 1 ಲಕ್ಷ. ಈಗ ನಾವು ಕೊಡೋದು ವರ್ಷಕ್ಕೆ 24,000. ಡೆಲ್ಲಿಯಿಂದ ಬರೋದು ನಮ್ ಕ್ಯಾಂಡಿಡೇಟ್ ನ ನೀವು ಕಳಿಸ ತಕ್ಷಣ, ಸತೀಶ್ ಮಗಳನ್ನ ಕಳಿಸ ತಕ್ಷಣ ಬರೋದು 1 ಲಕ್ಷ. ಅಮ್ಮ 1 ಲಕ್ಷ ಕಾರ್ಡ್ ಬಂತ, ಕಾರ್ಡ್ ಬರ್ತದೆ. ಇವರು ರಾಹುಲ್ ಗಾಂಧಿ ಮತ್ತು ಖರ್ಗೆ ಸೈನ್ ಹಾಕಿರೋದು ಕಾರ್ಡು ಬರ್ತದೆ. ನಿಮ್ಗೂ ಹೇಳ್ತಾ ಇದ್ದೀನಿ, ಕಾರ್ಡ್ ಎಲ್ಲ ಮನೆಗೆ ಹಂಚ್ಬೇಕು. ಯುವಕರಿಗೆ, ವಿದ್ಯಾವಂತ ಯುವಕರಿಗೆ 1 ಲಕ್ಷ. ಆಮೇಲೆ ಆರೋಗ್ಯ ಸ್ಕೀಮು 25 ಲಕ್ಷವರೆಗೂ. ಯಾರು ಕೂಡ ಹಾಸ್ಪಿಟ್ಲ್ ದುಡ್ಡು ಕಟ್ಟಂಗಿಲ್ಲ, ಎಲ್ಲರಿಗೂ ಇನ್ಸೂರೆನ್ಸ್ ಸ್ಕೀಮು. ರೈತರಿಗೆ ಎಲ್ಲ ಒಳ್ಳೆ ಬೆಲೆ, ಬೆಂಬಲ ಬೆಲೆ ಕರೆಕ್ಟಾಗಿ ಸ್ವಾಮಿನಾಥನ್ ಆಯೋಗದ ಪ್ರಕಾರ ಎಲ್ಲ ಕೂಡ ನೋಡಿ ಮಾಡೋಂಥದ್ದು. ಇಂಥ ಚಾನ್ಸ್ ಬಿಡ್ತೀರೇನ್ರಿ? ಯಾರಿಂದ ಮಾತ್ರ ಸಾಧ್ಯ? ಕಾಂಗ್ರೆಸ್ ಪಾರ್ಟಿಯಿಂದ ಮಾತ್ರ ಸಾಧ್ಯ. ನಮ್ಮ ಹುಡುಗಿನ 3 ಲಕ್ಷ ಹೋಟೆಲ್ ಗಸಿರ್ತಾನೆ, ಕೈ ಎತ್ತಿ ನೋಡೋಣ. ಹಿಂದೆಗಡೆ ಎಲ್ಲ ಎತ್ತವ್ರೆ. ನೀವು ಮಾಡೋದಲ್ಲ, 5 ಓಟ್ ಕೊಡಿಸ್ಬೇಕು, ಅದು ಗ್ಯಾರಂಟಿನಾ? ಓಕೆ, ಬಹಳ ಸಂತೋಷ. ಇನ್ನ ಮುಖ್ಯಮಂತ್ರಿಗಳು ಮಾತಾಡಬೇಕು, ಇನ್ನ ನಾವು ಬೇರೆ ಕಡೆ ಹೋಗ್ಬೇಕು. ತಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಉರ್ಬಿಸ್ನಲ್ಲಿ ಬಂದು ನಮ್ಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ. ಎಲ್ಲ ನಮ್ಮ ಲೀಡರ್ಗಳಿಗೆಲ್ಲ ಬಹಳ ಥ್ಯಾಂಕ್ಸು. ನೀವೆಲ್ಲ ಚೆನ್ನಾಗಿ ಸಂಘಟನೆ ಮಾಡಿದ್ದೀರಿ. ಕಾಂಗ್ರೆಸ್ ಪಾರ್ಟಿ ಗೆಲ್ಸಿರ್ತಾನೆ. ಬೋಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಾರ್ಟಿ ಕಿ, ಮಲ್ಲಿಕಾರ್ಜುನ್ ಖರ್ಗೆ ಕಿ, ಸೋನಿಯಾ ಗಾಂಧಿ ಕಿ, ರಾಹುಲ್ ಗಾಂಧಿ ಕಿ. ಅಸ್ತ ಕ್ಯಾಂಡಿಡೇಟ್ ಹೆಸರು ಹೇಳಂಗಿಲ್ಲ, ಅಕೌಂಟ್ ಎಲ್ಲ ಹೊಂಟೋಯ್ತದೆ.
ನಮ್ಮ ಹೆಣ್ಮಕ್ಳ ಅಕೌಂಟ್ಗೆ. ಅದಕ್ಕೆ ನಾವು ಹೆಸರು ಹೇಳ್ತಾ ಇಲ್ಲ. ಕ್ಯಾಂಡಿಡೇಟ್ ಯಾರಂತ ಗೊತ್ತಾನೆ ನಿಮ್ಗೆ? ಓಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.